ಇವತ್ತಿನ ದಿನ ನಾನು ತುಂಬ ಟೇಸ್ಟಿ ಆಗಿರೋಂಥ ಮತ್ತು ತುಂಬ ಹೆಲ್ತಿ ಆಗಿರೋಂಥ ಒಂದೊಳ್ಳೆ ಸೂಪ್ ಮಾಡ್ತಾ ಇದ್ದೀನಿ. ಸೂಪ್ ಮಾಡೋದಕ್ಕೆ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, 1 ಚಮಚದಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಕ್ಯಾರೆಟು ಮತ್ತು ಬೀನ್ಸು, ಇದು ರೆಡ್ ಕಲರ್ ಕ್ಯಾಪ್ಸಿಕಮ್, ಇದು ಕಾರ್ನು, ಮತ್ತು 3 ಚಮಚದಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಜೊತೆಗೆ ನುಗ್ಗೆ ಸೊಪ್ಪು. ಇದಿಷ್ಟಿದ್ರೆ ನಾವಿವತ್ತಿನ ದಿನ ತುಂಬ ಟೇಸ್ಟಿ ಆಗಿರುವಂಥ ಮತ್ತು ತುಂಬ ಹೆಲ್ತಿ ಆಗಿರುವಂಥ ಒಂದೊಳ್ಳೆ ಸೂಪ್ ಮಾಡಿಕೊಂಡು ಕುಡಿಯಬಹುದಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ನಾನಿಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೆಣ್ಣೆ ಹಾಕೊಂಡಿದ್ದೀನಿ. ಇದೆಲ್ಲ ಪೂರ್ತಿಯಾಗಿ ಕರೆದ ಮೇಲೆ ತೊಳೆದಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಬೀನ್ಸು ಮತ್ತೆ ಕ್ಯಾಪ್ಸಿಕಮ್, ಕ್ಯಾರೆಟು, ನುಗ್ಗೆ ಸೊಪ್ಪು, ಇದನ್ನು ಅಷ್ಟೇ ತೊಳೆದಿದ್ದೀನಿ. ಮತ್ತೆ ತುಂಬ ಚಿಕ್ಕದಾಗಿರುವಂಥದ್ದನ್ನೇ ಇಲ್ಲಿ ನಾನು ತಗೊಂಡಿದ್ದೀನಿ. ಇದನ್ನೆಲ್ಲ ಬೆಣ್ಣೆನಲ್ಲಿ ತುಂಬ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡಿಲ್ಲ, ನೀವು ಬೇಕು ಅಂತ ಹೇಳಿದ್ರೆ ಕಟ್ ಮಾಡಿ ಸೇರಿಸ್ಕೋಬಹುದಾಗಿರುತ್ತೆ. ತರಕಾರಿ ಎಲ್ಲಾನು ನಾನು ತುಂಬ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಹಾಗಾಗಿ ಇದು ತುಂಬ ಬೇಗ ಬೇಯುತ್ತೆ. ತರಕಾರಿ ಎಲ್ಲ ಒಂದರ್ಧ ಬೆಂದಿದೆ, ಹಾಗಾಗಿ ಇಂಥ ಟೈಮಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಕಾಳು ಮೆಣಸಿನ ಪುಡಿ, ಯಾಕೆಂದರೆ ನಾವಿಲ್ಲಿ ಖಾರಕ್ಕೋಸ್ಕರ ಬೇರೇನೂ ಕೂಡ ಹಾಕೊಂಡಿಲ್ಲ, ಹಾಗಾಗಿ ಇವಾಗ ಇದನ್ನೇ ನಾನು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಆಲ್ಮೋಸ್ಟ್ ಬೆಂದಿದೆ, ಹಾಗಾಗಿ ನಾನೀಗ ಇಂಥ ಟೈಮಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಇದನ್ನು ನಾನೀಗ ಒಂದು ತಟ್ಟೆ ಮುಚ್ಚಿ ಬಿಟ್ಬಿಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ಏನು ರಾಗಿ ಹಿಟ್ಟು ತಗೊಂಡಿದ್ದೆ ಅದಕ್ಕೆ ನೀರು ಹಾಕೋತಾ ಇದ್ದೀನಿ. ನೀರು ಹಾಕೊಂಡು ಇದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೊತಾ ಇದ್ದೀನಿ. ಇದೆಲ್ಲ ಆಗಿದೆ. ಈಗ ಇದನ್ನು ಕಡಿಮೆ ಉರಿ ಮಾಡಿಕೊಂಡು ನಿಧಾನಕ್ಕೆ ಹಾಕಿ ಇದನ್ನು ತಿರುಗಿಸ್ತಾ ಬರಬೇಕಾಗತ್ತೆ. ಈಗ ಇದೆಲ್ಲ ಆಗಿದೆ, ಇನ್ನೊಂದೆರಡು ಕುದಿ ಬಂದರೆ ಸಾಕು. ನಾನು ಗ್ಯಾಸ್ ಆಫ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ನಾನೀಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಿಸಿ ಬಿಸಿ ಸೂಪು ರೆಡಿ ಆಗುತ್ತೆ. ಬೆಣ್ಣೆ ಹಾಕೊಂಡು ಕುಡಿಬಹುದಾಗಿರುತ್ತೆ. ತುಂಬ ಈಸಿಯಾಗಿ ಹೆಲ್ತಿ ಮತ್ತು ಟೇಸ್ಟಿಯಾಗಿರುವಂಥ ಸೂಪು ಮನೆಯಲ್ಲೇ ರೆಡಿ ಆಗುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ನಾನಿವತ್ತಿನ ದಿನ ಮಾಡಿರುವಂಥ ಸೂಪ್ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.